ಕಳೆದ 2 ದಿನ ಅಂದರೆ ಗುರುವಾರ ಮತ್ತು ಶುಕ್ರವಾರ ಬಿಜೆಪಿ ಚಿಂತನ ಮಂಥನ ಶಿಬಿರ ನಡೀತು. ಇನ್ನು ಈ ಶಿಬಿರದ ಇನ್ಸೈಡ್ ಸುದ್ದಿ ಪವರ್ ಟಿವಿಯಲ್ಲಿ. ಬಿಜೆಪಿ ಚಿಂತನ ಶಿಬಿರದ ಇನ್ಸೈಡ್ ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ. ಪರೋಕ್ಷವಾಗಿ ರಾಜ್ಯ ನಾಯಕರಿಗೆ BL ಸಂತೋಷ್ ಕಿವಿ ಹಿಂಡಿದ್ದಾರೆ. ಭಾಷಣದ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಚಪ್ಪಾಳೆ ಕೂಡ ಹೊಡೆಸಿದ್ರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್. ನೀವು ಸುಮ್ಮನಿದ್ರೆ ಸರ್ಕಾರ ಬರ್ಬೋದು, ನೀವು ಸುಮ್ಮನಿದ್ರೆ ನಮ್ಮ ಸರ್ಕಾರ ಬರುತ್ತಾ ಅಧ್ಯಕ್ಷರೇ ಪ್ರಶ್ನೆ ಮಾಡಿದ್ರು BL ಸಂತೋಷ್ ತುಂಬಿದ ಸಭೆಯಲ್ಲಿ ವಿಜೇಂದ್ರಗೆ. ಸುಮ್ಮನಿದ್ರೆ ಸರ್ಕಾರ ಬರಬಹುದು, ಈ ರೀತಿ ಇದ್ರೆ ಬರೋದಿಲ್ಲ. ಒಬ್ರಿಗೊಬ್ರು ನೀವು ಫೋನ್ ಕಾಲ್ ಮಾಡೋದೇ ಇಲ್ಲ, ಇನ್ನೊಬ್ಬರಿಗೆ ಹೇಳೋ ಬದಲು ಹೇಗಿದ್ದೀವಿ ಅಂತ ನೋಡಬೇಕು. ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಪರೋಕ್ಷವಾಗಿ ಈಗ ಮಾಹಿತಿಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಇನ್ನು ಸಂತೋಷ್ ಭಾಷಣದ ಮಧ್ಯೆ ಗಾಯತ್ರಿ ಸಿದ್ದೇಶ್ವರ್ ಕೂಡ ಅಲ್ಲಿ ಎದ್ದು ನಿಲ್ತಾರೆ. ನಿಮ್ಮದು ಜಿಲ್ಲೆಗೆ ಸೀಮಿತವಾದಂತಹ ಸಮಸ್ಯೆ, ರಾಜ್ಯದ ವಿಷಯವಲ್ಲ, ಅದನ್ನು ಪ್ರತ್ಯೇಕವಾಗಿ ಮಾತಾಡ್ತೀನಿ ಅಂತ ಅಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಎದ್ದು ನಿಂತ ಸಂದರ್ಭದಲ್ಲಿ BL ಸಂತೋಷ್ ಒಂದು ಕಡೆ ಅವರಿಗೂ ಕೂಡ ಅಲ್ಲಿ ತುಂಬಿದ ಸಭೆಯಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ. ಒಟ್ಟಿನಲ್ಲಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಬಡಿದಾಟ, ಒಂದಿಷ್ಟು ಕೇಸರಿ ಕಲಿಗಳಲ್ಲೇ ಒಂದಿಷ್ಟು ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ವೈಮನಸ್ಸುಗಳಿದ್ದಾವೆ, ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು, ಇಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಅನ್ನೋದು ಜಗಜ್ಜಾಹೀರ. ಯಾಕಂದರೆ ಸರ್ಕಾರದ ವಿರುದ್ಧ ನೀವು ಯಾವುದೇ ರೀತಿಯಾದಂತಹ ಎಫೆಕ್ಟಿವ್ ಆದಂತಹ ಪ್ರತಿಭಟನೆ ಮಾಡಲ್ಲ ಅಂತ ಹೈಕಮಾಂಡ್ ತರಾಟೆಗೆ ತೆಗೆದುಕೊಂಡಿತ್ತು. BL ಸಂತೋಷ್ ಕೂಡ ಅದೇ ನಿಟ್ಟಿನಲ್ಲಿ ಮಾತಾಡಿದ್ರೆ ಹೇಗೆ ಅಂತ ರಾಘವೇಂದ್ರ? ಖಂಡಿತ ಸಚಿನ್, ಏನಂದ್ರೆ 2 ದಿನಗಳ ಚಿಂತನಾ ಶಿಬಿರ ಏನ್ ನಡೀತು ಬಿಜೆಪಿದು, ಇದು ಸಾಕಷ್ಟು ಕೆಲವೊಂದಿಷ್ಟು ಚರ್ಚೆಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಏನೋ RSS ನಾಯಕರ ಒಂದು ಸಹಮತಿ ಮೇರೆಗೆ, ಜೊತೆಗೆ ಅಶೋಕ್ ವಿಪಕ್ಷ ನಾಯಕರ ಒಂದು ಒತ್ತಾಯದ ಮೇರೆಗೆ ಈ ಚಿಂತನಾ ಶಿಬಿರವನ್ನ 2 ದಿನದ ಮಟ್ಟಿಗೆ ಬೆಂಗಳೂರಿನ ಹೊರವಲಯದಲ್ಲಿ ಏರ್ಪಡಿಸಲಾಗಿತ್ತು. ಏನು ಮೊದಲ ದಿನ ಗೆದ್ದವರನ್ನ ಕರೆದು ಕೆಲವೊಂದಿಷ್ಟು ಮಾತುಕತೆಗಳನ್ನು ನಡೆಸಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು, ಪಕ್ಷದಲ್ಲಿ ಯಾವ ರೀತಿ ತೊಡ್ಕೊಳ್ಬೇಕು, ಸಂಘಟನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನೀತಿ ಪಾಠವನ್ನ ಮಾಡಿದ್ರು. ಖುದ್ದಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇದಾದ ಬಳಿಕ BL ಸಂತೋಷ್ ಅವರು ಎಲ್ಲ 2 ದಿನವೂ ಸಹ ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. 2ನೇ ದಿನ ಸೋತ ಅಭ್ಯರ್ಥಿಗಳನ್ನ ಕರೆದು ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ BL ಸಂತೋಷ್ ಅವರು ಅಧ್ಯಕ್ಷರಿಗೆ ಒಂದು ಚಪ್ಪಾಳೆಯ ಮುಖಾಂತರ ಸ್ವಾಗತವನ್ನ ಕೋರಿದ್ರು ವಿಜಯೇಂದ್ರ ಅವರಿಗೆ. ಅದಾದ ಬಳಿಕ ಕಿವಿ ಹಿಂಡುವ ಕೆಲಸವನ್ನ BL ಸಂತೋಷ್ ಅವರು ಮಾಡ್ತಾರೆ. ಏನಂದ್ರೆ ರಾಜ್ಯ ಬಿಜೆಪಿಲಿ ಹೊಂದಾಣಿಕೆಯ ರಾಜಕಾರಣದ ಬಗ್ಗೆ ಸಾಕಷ್ಟು ಮಾತುಕತೆಗಳು ಕೇಳಿ ಬರ್ತವೆ. ಜೊತೆಗೆ ನೀವು ಕರೆದು ಯಾರನ್ನಾದ್ರೂ ಒಬ್ರು ಕಾರ್ಯಕರ್ತರನ್ನ ಫೋನ್ ಮಾಡ್ಬೇಕು, ಒಬ್ರಿಗೆ ಪರಸ್ಪರ ವಿಪಕ್ಷ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರು ಪರಸ್ಪರ ಫೋನ್ ಮಾಡ್ಕೊಂಡು ಮಾತಾಡ್ಬೇಕು. ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಮತ್ತೆ ಕೆಲವೊಂದಿಷ್ಟು ಕಾರ್ಯಕಾರಿ ಸಮಿತಿಗಳು ಅಂತ ಏನಿದಾವೆ ಅಂತವ್ರನ್ನ ಕರೆದು ಮಾತಾಡ್ಬೇಕು, ಅವರಿಗೆ ಫೋನ್ ಮಾಡಿ ಮಾತಾಡ್ಬೇಕು. ಹೀಗೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕಾಗುತ್ತೆ. ಬಿಜೆಪಿಯ ಒಳಗಡೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕು, ಆದ್ರೆ ಹೊರಗಡೆ ಹೊಂದಾಣಿಕೆಯನ್ನ ಮಾಡ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಿವಿ ಹಿಂಡಿರ್ತಕ್ಕಂಥದ್ದು. BL ಸಂತೋಷ್ ಅವರು ಯಾರಿಗಾರ ಫೋನ್ ಮಾಡಿದ್ರೆ ತಾನೇ ಅವರು ನನ್ನ ಹತ್ರ ಮಾತನಾಡುವ ಅನ್ನೋ ಮುಖಾಂತರ ಪರೋಕ್ಷವಾಗಿ ವಿಜಯೇಂದ್ರ ಅವ್ರಿಗೆ ಒಂಥರ ಕಿವಿ ಹಿಂಡಿರ್ತಕ್ಕಂಥದ್ದು BL ಸಂತೋಷ್ ಅವರು. ಅಂದ್ರೆ ವಿಜಯೇಂದ್ರ ಅವರು ಯಾರಿಗೂ ಸಹ ಫೋನ್ ಮಾಡೋದಿಲ್ಲ, ಯಾರನ್ನೂ ಸಹ ಮಾತನಾಡ್ಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ BL ಸಂತೋಷ್ ಅವರು ಹೇಳಿದ್ದಾರೆ ಅಂತಾನೂ ಸಹ ಹೇಳಲಾಗತ್ತೆ. ಒಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಸ್ವಲ್ಪ ಮಟ್ಟಿಗೆ ಬಲವಾಗಬೇಕಾಗುತ್ತೆ. ಪಕ್ಷವನ್ನ ಅಧಿಕಾರಕ್ಕೆ ತರಬಹುದು, ಆದ್ರೆ ಅಧಿಕಾರಕ್ಕೆ ತರಬೇಕಂದ್ರೆ ಎಲ್ಲರನ್ನೂ ಸಹ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ತಮ್ಮ ಅವಗಣನೆಗೆ ತೆಗೆದುಕೊಳ್ಬೇಕು, ಆ ರೀತಿ ಕೆಲಸವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಭೆಯಲ್ಲಿ. ಸಚಿನ್, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.